ಓಂ ಗಂ ಗಣಪತಗೆ ನಮಃ. ಓಂ ಗುಂ ಗುರುಭ್ಯೋ ನಮಃ. ಗುರವೇ ರಾಘವೇಂದ್ರಾಯ ಭಾರತೀಯತಗೆ ನಮಃ. ಗುರುಭ್ಯೋ ನಮಃ. ಓಂ ನಮೋ ಭಗವತೆ ಧನ್ವಂತರಗೆ ಅಮೃತಕಲಶಹಸ್ತಾಯ ಸರ್ವಾಮಯ ವಿನಾಶನಾಯ ತ್ರೈಲೋಕ್ಯನಾಥಾಯ ಶ್ರೀ ಮಹಾವಿಷ್ಣವೇ ಸ್ವಾಹಾ. ತುಲಾರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಬಹಳ ಪ್ರಮುಖವಾದಂತಹ ವಿಚಾರ, ಆರೋಗ್ಯದ ರಹಸ್ಯಮಯ ವಿಚಾರಗಳನ್ನು ನಾನೀಗ ತುಲಾರಾಶಿಯವರ ಆರೋಗ್ಯದ ರಹಸ್ಯಮಯ ವಿಚಾರಗಳನ್ನ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೇನೆ. ಯಾಕೆ ನಾನು ಈಗ ಮಾತನ್ನು ಹೇಳ್ತಾ ಇದ್ದೇನೆ ಅಂದರೆ, ತುಲಾರಾಶಿಯವರೆಲ್ಲ ಪ್ರಸ್ತುತ ಪಂಚಮ ಶನಿಯ ಪ್ರಭಾವದಿಂದಾಗಿ ಹೆಚ್ಚಿನದಾಗಿ ಆರೋಗ್ಯ ಬಾಧೆಗಳನ್ನು ಅನುಭವಿಸ್ತಾ ಇರ್ತೀರಾ, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ, ಆಯಿತಾ. ಅಷ್ಟಲ್ಲದೆ ಅತ್ಯಂತ ಆರೋಗ್ಯಪೂರ್ಣವಾಗಿ ಬಹಳ ಚೆನ್ನಾಗಿರ್ತಕ್ಕಂತಹ ತುಲಾರಾಶಿಯವರು ಅದನ್ನು ಹಾಗೇ ಮೇಂಟೈನ್ ಮಾಡ್ಕೊಂಡು ಹೋಗಬೇಕು ಅಂದರೆ ಯಾವ ದೇವತಾರಾಧನೆ ಮಾಡಬೇಕು, ಅಥವಾ ಏನೋ ಸಡನ್ನಾಗಿ ಏನೋ ರೋಗ ಬಾಧೆ ಬಂದುಬಿಟ್ಟಿದೆ ಅದರಿಂದ ಪರಿಹಾರ ತಗೋಬೇಕು ಅಂದರೆ ತುಲಾರಾಶಿಯವರು ಏನು ಮಾಡಬೇಕು, ಹಾಗೂ ದೀರ್ಘ ಆಯಸ್ಸು, ಎಲ್ಲ ರೀತಿಯ ಅಪಮೃತ್ಯುಗಳು ಪರಿಹಾರವಾಗಿ ದೀರ್ಘವಾದ ಆಯಸ್ಸನ್ನು ತುಲಾರಾಶಿಯವರು ಪಡಿಬೇಕು ಅಂದರೆ ಏನು ಮಾಡಬೇಕು, ಇದೊಂದು ವಿಚಾರ. ಈ ಮೂರು ಪ್ರಮುಖವಾದಂಥ ಸಪ್ರೇಟ್ ಸಬ್ಜೆಕ್ಟ್ಗಳಿದೆ, ಗೊತ್ತಾಯ್ತಲ್ವಾ. ಸೊ ಇದನ್ನು ನಾನು ನಿಮಗೆ ಇವತ್ತಿನ ದಿವಸ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೇನೆ. ಸೊ ಗೋಚಾರ ರೀತ್ಯ ಈಗ ಅಟ್ ಪ್ರೆಸೆಂಟ್ ಗೋಚಾರ ರೀತ್ಯ ತುಲಾರಾಶಿಯವರು ಪಂಚಮ ಶನಿಯ ಪ್ರಭಾವದಲ್ಲಿರೋದ್ರಿಂದ ಮೇಲಿಂದ ಮೇಲೆ ಆರೋಗ್ಯ ಬಾಧೆ ಆಗಾಗ ಆಗ್ತಾ ಇರುತ್ತೆ. ಅದು ಆ್ಯಕ್ಚುಲಿ ಮತ್ತೊಂದು ರೀಸನ್, ಈ ಮೂರು ರೀಸನ್ಗಳ ಪರಿಹಾರಕ್ಕೆ ಆಚೆಯಾಗಿರ್ತಕ್ಕಂಥ ವಿಚಾರ ಅದು. ಬಟ್ ಸಾಮಾನ್ಯವಾಗಿ ಎಲ್ಲ ತುಲಾರಾಶಿಯವರಿಗೆ ಅಪ್ಲೈ ಆಗತಕ್ಕಂಥ ವಿಚಾರವನ್ನು ನಾನು ನಿಮಗೀಗ ತಿಳಿಸ್ತಾ ಇದ್ದೇನೆ. ನೀವು ತುಲಾರಾಶಿಯವರಾಗಿದ್ದು ನಿಮಗೆ ಮೇಲಿಂದ ಮೇಲೆ ಆರೋಗ್ಯ ಬಾಧೆ ಉಂಟಾಗ್ತಾ ಇದೆ, ರೋಗ ಬಾಧೆಗಳು ಉಂಟಾಗ್ತಾ ಇದೆ. ಕಾರಣ ಏನೇ ಇರ್ಬೋದು, ಪಂಚಮ ಶನಿ ಇರ್ಬೋದು, ಅಥವಾ ಗ್ರಹಚಾರ ಏನೋ ಸಂಧಿ ದೋಷ ಇರ್ಬೋದು, ಮಾಟಮಂತ್ರ ಇರ್ಬೋದು, ಏನೇ ಇರ್ಬೋದು, ನಿಮಗೆ ಮೇಲಿಂದ ಮೇಲೆ ಅನಾರೋಗ್ಯ ಉಂಟಾಗ್ತಾ ಇದೆ, ರೋಗ ಪೀಡೆಗಳು, ಒಂದು ರೋಗ ಆದಮೇಲೆ ಒಂದು ರೋಗ ಬಾಧೆಗಳು ಬರ್ತಾ ಇದೆ ಅಂತ ಆದರೆ ಆಗ ನೀವು ಮಾಡಬೇಕಾದಂಥ ಪರಿಹಾರ ಏನು ಅನ್ನುವಂಥದ್ದು ಹೇಳ್ತೇನೆ ಮೊದಲನೇದಾಗಿ. ಯಾಕೆಂದರೆ ಇದು ಮೂರು ಬೇರೆ ಬೇರೆ ಆಸ್ಪೆಕ್ಟ್ಗಳಾಗಿರ್ತವೆ. ಒಂದು, ಈ ರೋಗ ಬಾಧೆಗಳು ನಿಮಗೆ ಕೊಡ್ತಕ್ಕಂಥದ್ದು ಷಷ್ಠ್ಯಾಧಿಪತಿ. ತುಲಾರಾಶಿಗೆ ಷಷ್ಠ್ಯಾಧಿಪತಿ ಯಾರು? ಗುರುಗ್ರಹ. ಸೊ ಷಷ್ಠ್ಯಾಧಿಪತಿಯ ಪ್ರಭಾವ ತುಲಾರಾಶಿಯವರ ಮೇಲೆ, ಅಂದರೆ ಗುರುಗ್ರಹದ ಪ್ರಭಾವ ತುಲಾರಾಶಿಯವರ ಮೇಲೆ ಎಷ್ಟು ಜಾಸ್ತಿ ಇರ್ತದೋ ಅಷ್ಟು ವಿಭಿನ್ನವಾದಂತಹ ರೋಗ ರುಜಿನಗಳಿಗೆ ತುತ್ತಾಗುವ ಸಾಧ್ಯತೆ ಇರ್ತದೆ ತುಲಾರಾಶಿಯವರು. ಎಲ್ಲರೂ ಗುರುಬಲ ಬಂದರೆ ತುಂಬ ಅದ್ಭುತವಾಗಿದೆ, ಒಳ್ಳೆಯದಾಗಿದೆ ಅಂತಂದರೆ, ಈಗ ತುಲಾರಾಶಿಯವರು ಈ ಒಂದು ವರ್ಷದ ಏನು ಗುರುಬಲದಲ್ಲಿ ಸಾಕಷ್ಟು ಆರೋಗ್ಯ ಬಾಧೆಗಳನ್ನು ಅನುಭವಿಸಿರ್ತಾರೆ. ಯಾಕೆಂದರೆ ಷಷ್ಠ್ಯಾಧಿಪತಿ ಸಪ್ತಮದಲ್ಲಿದ್ದು ರಾಶಿಯನ್ನು ವೀಕ್ಷಣೆ ಮಾಡ್ತಾ ಇರ್ತಾನೆ. ಸೊ ಆದ್ದರಿಂದ ತುಲಾರಾಶಿಯವರಿಗೆ ಈ ಬಾರಿಯ ಗುರುಬಲ ಸ್ವಲ್ಪ ಆರೋಗ್ಯ ಬಾಧೆಗಳನ್ನೇ ಕೊಡುವ ಸಾಧ್ಯತೆ ಜಾಸ್ತಿ, ಆಯಿತಾ, ಅನುಭವಕ್ಕೆ ಬಂದಿರುತ್ತೆ ನಿಮಗೆ. ಸೊ ಇಲ್ಲಿ ರೋಗ ಬಾಧೆಗಳನ್ನು ಪರಿಹಾರ ಮಾಡಿಕೊಳ್ಳಬೇಕು ತುಲಾರಾಶಿಯವರು. ಮೇಲಿಂದ ಮೇಲೆ ಆಗ್ತಿರುವಂಥ ರೋಗ ಬಾಧೆಗಳನ್ನು ಪರಿಹಾರ ಮಾಡಿಕೊಳ್ಬೇಕು ಅಂದರೆ ನಾನು ಪಂಚಮ ಶನಿಯನ್ನು ಹೊರತುಪಡಿಸಿ ಹೇಳ್ತಾ ಇದ್ದೇನೆ. ಹಾಗೂ ನಿಮ್ಮ ಏನು ಮೆಡಿಕಲ್ ರೀಸನ್ಸ್ನ ಅಥವಾ ಮೆಡಿಕಲ್ ಪರಿಹಾರಗಳನ್ನ ಪಕ್ಕದಲ್ಲಿ ಹೇಳ್ತೇನೆ. ಯಾಕೆಂದರೆ ನಾನು ಡಾಕ್ಟರ್ ಅಲ್ಲ, ಸೊ ನಾನು ಮೆಡಿಸಿನ್ಸು ಅಥವಾ ಮೆಡಿಕಲ್ ಮಾತಾಡ್ತಾ ಇಲ್ಲ. ಔಷಧೋಪಚಾರಗಳು ತಗೊಳ್ಳೇಬೇಕು, ಡಾಕ್ಟರ್ನ ಭೇಟಿ ಆಗಲೇಬೇಕು. ನಿಮ್ಮ ಜೀವನ ಒಂದು ಸ್ಟ್ರಿಕ್ಟಾಗಿ ಒಂದು ವಿಧಾನದಲ್ಲಿ ನೀವು ಮೇಂಟೈನ್ ಮಾಡಬೇಕಲ್ಲ, ಒಂದು ಜೀವನ ಪದ್ಧತಿ, ಉತ್ತಮವಾದ ಜೀವನ ಪದ್ಧತಿಯನ್ನು ಮೇಂಟೈನ್ ಮಾಡಬೇಕು, ಅದೆಲ್ಲ ಮಾಡಲೇಬೇಕು. ನಾನು ಅದನ್ನು ಹೊರತಾಗಿ ಒಂದು ದೈವಿಕ ಪರಿಹಾರಗಳು, ಒಂದು ಜ್ಯೋತಿಷ್ಯ ರೀತಿಯ ಪರಿಹಾರ ಮಾರ್ಗಗಳನ್ನೆಲ್ಲ ಇದರಲ್ಲಿ ನಿಮಗೆ ತಿಳಿಸ್ತಾ ಇದ್ದೇನೆ. ಸೊ ಯಾವುದೇ ರೀತಿಯಾದಂತಹ ನೀವು ಆಗಿದ್ದರೆ ನೀವು ತುಲಾರಾಶಿಯವರಾಗಿದ್ದು ಯಾವುದೇ ರೀತಿಯಾದ ರೋಗ ಬಾಧೆಗಳಿಂದ ನೀವು ಹೊರಬರಬೇಕು ಅಂದರೆ ಗುರುಗ್ರಹದ ಆರಾಧನೆ, ತನ್ನಿಮಿತ್ತವಾದ ಪರಿಹಾರಗಳನ್ನು ಮಾಡಿಕೊಂಡ್ರೆ ಬೇಗ ನಿಮಗೆ ಪರಿಹಾರ. ಷಷ್ಠ್ಯಾಧಿಪತಿ ಗುರು ಆಗ್ತಾನೆ. ಆದ್ದರಿಂದಾಗಿ ತುಲಾರಾಶಿಯವರಿಗೆ ಯಾವುದೇ ರೋಗ ಬಾಧೆಗಳು ಬಂದರೂ ಸಹ ತುಲಾರಾಶಿಯವರು ಗುರು ಸನ್ನಿಧಾನಗಳು ಅಂದರೆ ರಾಯರ ಮಠ ಇರ್ಬೋದು, ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳ ಮಠ, ಗಾಣಗಾಪುರ ದತ್ತಾತ್ರೇಯರ ಸನ್ನಿಧಾನ, ಅಥವಾ ನಮ್ಮ ಸಾಗರದಲ್ಲಿ ವರದಹಳ್ಳಿ ಶ್ರೀಧರ ಸ್ವಾಮಿಗಳ ಆಶ್ರಮ, ಹೀಗೆ ಹಲವಾರು ಗುರು ಸನ್ನಿಧಾನಗಳಿದೆ. ಗುರುವಿನ ಸನ್ನಿಧಾನಗಳಲ್ಲಿ ಗುರುವಾರಗಳಲ್ಲಿ ಗುರುವಿನ ಸನ್ನಿಧಾನದಲ್ಲಿ ಸ್ವಾಮಿಯ ಅಲ್ಲಿಯ ಗುರು ದರ್ಶನವನ್ನು ಮಾಡಿ ಪಾದುಕೆ ಪೂಜೆಗಳನ್ನು ಮಾಡಿಕೊಂಡು ಅಲ್ಲಿ ತುಲಾಭಾರ ಸೇವೆಯನ್ನು ಗುರುವಾರ ದಿವಸ ಮಾಡಬೇಕು. ಗುರುವಾರದ ದಿವಸ ಗುರು ಸನ್ನಿಧಾನಗಳಲ್ಲಿ ತುಲಾರಾಶಿಯವರು ತುಲಾಭಾರ ಸೇವೆಯನ್ನು ಮಾಡಿಸಿದ್ರು ಅಂದರೆ ಅವ್ರು ಎಷ್ಟು ತೂಕ ಇರ್ತಾರೋ ಅಷ್ಟು ತೂಕ ಅಕ್ಕಿ ತುಲಾಭಾರ ಮಾಡಿಸಿದ್ರು. ಒಂದು 10 kg ಕಡಲೆಕಾಳು ಅದನ್ನು ಸಹ ಈ ಅಕ್ಕಿ ಜೊತೆಗೆ ಮಿಕ್ಸ್, ಅಂದರೆ ಅಕ್ಕಿ ಇದ್ರ ಮೇಲೆ ಇಟ್ಬಿಟ್ಟು ಅದನ್ನು ಸೇರಿಸ್ಕೊಂಡು ತುಲಾಭಾರ ಮಾಡಿದ್ರೆ ತುಂಬ ಒಳ್ಳೆಯದು. ಅಂದರೆ ನೀವಾಗ ಒಂದು 80 kg ನೀವು ಇದ್ದೀರಾ ಅಂದರೆ 70 kg ಅಕ್ಕಿ, ಒಂದು 10 kg ಕಡಲೆಕಾಳು ಇದ್ದರೆ ತುಂಬ ಒಳ್ಳೆಯದು. ಅದಾದ್ರೆ ಅಕ್ಕಿಯಲ್ಲಿ ಮಿಕ್ಸ್ ಮಾಡಬೇಕು ಅಂತ ಅರ್ಥ ಅಲ್ಲ,
ಅದ್ರ ಮೇಲೆ ಇಟ್ಟು ಅಂದರೆ ಅದ್ರ ಸಹಿತವಾಗಿ ತುಲಾಭಾರ ಅಂತ. ಸೊ ನೀವು ಎಷ್ಟು ತೂಕ ಇದ್ದೀರೋ ಅಷ್ಟು ತೂಕ ಕ್ಷೇತ್ರಗಳಲ್ಲಿ ಅನ್ನದಾನಕ್ಕೆ ಬಳಕೆ ಆಗ್ತದೆ, ನೀವು ಕೊಡುವ ತುಲಾಭಾರದ ಅಕ್ಕಿ ಅನ್ನ. ಸೊ ಆದ್ದರಿಂದ ಎಲ್ಲ ಬಂದ ಭಗವತ್ ಭಕ್ತಾದಿಗಳೆಲ್ಲ ಊಟ ಮಾಡ್ತಾರೆ, ಅನುಗ್ರಹ ನಿಮಗೆ ಸಿಗ್ತದೆ, ರೋಗ ಪೀಡೆಗಳಿಂದ ನೀವು ಹೊರಬರ್ತೀರ. ಸೊ ಆದ್ದರಿಂದ ನೆನ್ಪಿಟ್ಕೊಳ್ಳಿ, ಯಾವುದೇ ರೀತಿಯಾದ ರೋಗ ಪೀಡೆಗಳಲ್ಲಿ ತುಲಾರಾಶಿಯವರಿದ್ದಾರೆ ಅಂತ ಆದರೆ ತುಂಬ ರೋಗ ರುಜಿನಗಳನ್ನು ಅನುಭವಿಸ್ತಾ ಇದ್ದಾರೆ. ಮೇಲಿಂದ ಮೇಲೆ ಸರ್ ತುಂಬ ಹೊಟ್ಟೆ ನೋವು, ಅದೇ ಅಥವಾ ತುಂಬ ಹಾರ್ಟ್ ಪ್ರಾಬ್ಲಮ್, ಕಿಡ್ನಿ ಪ್ರಾಬ್ಲಮ್, ಮತ್ತೊಂದು ಪ್ರಾಬ್ಲಮ್ ತಲೆನೋವು, ನೆಗಡಿ, ಜ್ವರ, ಮತ್ತೊಂದು ಇನ್ನೊಂದು ಏನೇ ಪ್ರಾಬ್ಲಮ್ಗಳಿದ್ರು ರೋಗ ಪೀಡೆಗಳಿಂದ ಮೇಲಿಂದ ಮೇಲೆ ನೀವು ಅನುಭವಿಸ್ತಾ ಇದ್ದೀರಾ ಅಂದರೆ ನಿಮಗಿರುವ ಪರಿಹಾರ ಏನು? ತುಲಾಭಾರ ಸೇವೆಯನ್ನು ಮಾಡಿಸ್ತಕ್ಕಂಥದ್ದು ಗುರು ಸನ್ನಿಧಾನಗಳಲ್ಲಿ ಗುರುವಾರ. ನೆಕ್ಸ್ಟ್ ಇನ್ನೊಂದು, ಯಾವುದೇ ರೀತಿಯಾದ ಆರೋಗ್ಯ ಬಾಧೆಗಳು ನಿಮಗಿಲ್ಲ, ತುಂಬ ಚೆನ್ನಾಗಿದ್ದೀನಿ ಸರ್, ತುಂಬ ಕಟ್ಟುಮಸ್ತಾದಂತಹ ಜನ ಅಂದರೆ ನಮಗೆ ಒಂದು ಸ್ವಲ್ಪ ತುಲಾರಾಶಿಯವರು ನಾವು ನಿಮಗೆ ಒಂದು ಸ್ವಲ್ಪ ಶಕ್ತಿಹೀನತೆ ಅಂತ ಅಥವಾ ಎಂತ ಹೇಳ್ತೀವಿ, ನಿಮಗೆ ಏನೇ ಮಾಡಲಿಕ್ಕೂ ಶಕ್ತಿ ಇಲ್ಲ, ಸದೃಢವಾದ ಕಾಯ ಅಂದರೆ ಶರೀರ, ವಜ್ರವತ್ ದೃಢಕಾಗೆ ಪ್ರಾಪ್ತ್ಯರ್ಥಂ ಅಂತ ಹೇಳ್ತಾರೆ. ಅಂದರೆ ವಜ್ರದಂತಹ ಶರೀರ ಬೇಕಂತ, ಅಥವಾ ಗಟ್ಟಿಮುಟ್ಟಾದಂತಹ ಶರೀರ ಬೇಕು, ಒಳ್ಳೆಯ ಅದ್ಭುತವಾದ ಗಟ್ಟಿಮುಟ್ಟಾದಂತಹ ಸುಂದರವಾದಂತಹ ಸರ್ವಜನಾಕರ್ಷಣೀಯವಾದಂತಹ ಒಂದು ಅದ್ಭುತವಾದ ಶರೀರ ಬೇಕು, ಆ ಮುಖಚರ್ಯೆ, ಆ ಶರೀರ, ಆ ದಷ್ಟಪುಷ್ಟತೆ ಬೇಕು ಅಂತಂದರೆ ಮೊಟ್ಟ ಮೊದಲನೇದಾಗಿ ರಾಶ್ಯಾಧಿಪತಿಯಾದ ಶುಕ್ರನ ಆರಾಧನೆ ಮಾಡಬೇಕು. ಸೊ ಅದರಿಂದ ಶುಕ್ರನ ಆರಾಧನೆ ಮಾಡಿದ್ರೆ ನಿಮಗೆ ಶಾರೀರಿಕ ದಾಷ್ಟ ಪುಷ್ಟ ಒಳ್ಳೆ ಚೆನ್ನಾಗಿರ್ತದೆ, ಆಯ್ತಲ್ವಾ? ಸೊ ಶರೀರ ಒಳ್ಳೆ ಕಟ್ಟುಮಸ್ತಾದ ಆಳು ಅಂತಿರಲ್ಲ, ಸೊ ಅದು ತುಂಬ ಚೆನ್ನಾಗಿ ಸಿಗ್ತದೆ. ಅಲ್ಲಿ ನೀವು ಶುಕ್ರನ ಆರಾಧನೆ ಮಾಡಿದ್ರೆ ಸಿಗ್ತಕ್ಕಂಥದ್ದು. ರೋಗ ರುಜಿನ ಪರಿಹಾರ ಆಗಬೇಕಂದ್ರೆ ಗುರು ಆರಾಧನೆ, ಇರುವ ನಿಮ್ಮ ಸ್ವಸ್ಥವಾದ ಶರೀರವನ್ನು ಇನ್ನೂ ಸ್ವಸ್ಥ ಮಾಡಿಕೊಂಡು ಇನ್ನೂ ಗಟ್ಟಿಯಾಗಿ ಯಾವುದೇ ರೀತಿಯಾದಂಥ ರೋಗ ರುಜಿನಗಳು ಬರದಂಗೆ ಸ್ಟಾರ್ಟಿಂಗಲ್ಲೇ ನಾನು ಎಲ್ಲ ಇದು ಮಾಡ್ಕೊಂಡ್ಬಿಡ್ತೀನಿ ಅಂತ ಅನ್ನೋ ರೀತಿಯಾದ, ಗುರುಳೆ ಇಷ್ಟು ದಿವಸ ಅಂತೂ ಚೆನ್ನಾಗಿದ್ದೀನಿ ಗುರುಳೆ, ಇನ್ನು ಮುಂದೆ ಏನು ರೋಗ ರುಜಿನಗಳು ಬರಬಾರ್ದು, ಮತ್ತೊಂದೇನಂತಂದರೆ ಈ ಶರೀರ ತುಂಬ ಗಟ್ಟಿಯಾಗಿರ್ಬೇಕು ಗುರುಳೆ ಅನ್ನೋಂಥ ನಿಮ್ಮ ಆಸೆ ಆಗಿದ್ದರೆ, ನೀವು ತುಲಾರಾಶಿಯವರಾಗಿದ್ದರೆ ಶುಕ್ರನ ಆರಾಧನೆ. ಏನು ಶುಕ್ರನ ಆರಾಧನೆ? ಅಮ್ಮನವರ ದೇವಸ್ಥಾನಗಳಿಗೆ ಹೋಗ್ಬೋದು ನೀವು, ವರ್ಷಕ್ಕೊಂದ್ಸಲ ಕೊಲ್ಲೂರಿಗೋ ಅಥವಾ ಅಮ್ಮನವರ ದೇವಸ್ಥಾನ ಎಲ್ಲಿ ಬೇಕಾರಾಗಿರಬಹುದು. ಶುಕ್ರವಾರಗಳಲ್ಲಿ ಈ ಥರ ಅಮ್ಮನವರ ಶಕ್ತಿಪೀಠಗಳಲ್ಲಿ, ಶಕ್ತಿ ಕೇಂದ್ರ ಸ್ಥಾನ ಅಮ್ಮನವರದ್ದು, ಆಯಿತಾ? ಅಲ್ಲಿ ನೀವೇನಾದ್ರು ತುಲಾಭಾರ ಶುಕ್ರವಾರಗಳೆಲ್ಲ ಮಾಡಿಸಿದ್ರೆ ತುಂಬ ಒಳ್ಳೆಯದು. ಶುಕ್ರವಾರಗಳಲ್ಲಿ ಶಕ್ತಿಪೀಠಗಳಲ್ಲಿ ಅಕ್ಕಿಯಲ್ಲಿ ತುಲಾಭಾರ ಮಾಡಿಸಿ, ಬೇಕಾದ್ರೆ ಅವರೇ ಒಂದು 10 kg ಸೇರಿಸ್ಕೊಳ್ಳಿ, ಸೇರಿಸ್ಕೊಳ್ಳೋದು ಅಕ್ಕಿ ಜೊತೆಗಲ್ಲ, ಸಪ್ರೇಟಾಗಿ, ಅಂದರೆ ಅದ್ರ ಮೇಲೆ ಆವಾಗಲೇ ಹೇಳಿದ್ನಲ್ಲ, ನೀವು ಎಷ್ಟು kg ಇದ್ರೋ ಅದರಲ್ಲಿ 10 kg ಮೈನಸ್ ಮಾಡಿ ಆ 10 kg ಅಷ್ಟು ಅಕ್ಕಿಯ ಬದಲಾಗಿ ಅವರೆಯನ್ನು ಹಾಕ್ಕೋಬೋದು ಅಂತ, ಆಯಿತಾ? ಶುಕ್ರನ ಧಾನ್ಯ. ಸೊ ಅದನ್ನು ಶುಕ್ರವಾರಗಳಲ್ಲಿ ಅಲ್ಲಿ ಮಾಡಿಸ್ತಕ್ಕಂಥದ್ದು. ಪ್ರತಿದಿನ ನೀವು ದುರ್ಗಾ ಅಷ್ಟೋತ್ತರ ಓದ್ತಕ್ಕಂಥದ್ದು, ಲಲಿತಾ ಸಹಸ್ರನಾಮ ಕೇಳಿಸ್ಕೊಳ್ಳೋದು, ಓದೋದು ಇತ್ಯಾದಿಗಳು ಮಾಡ್ಕೊಳ್ತಕ್ಕಂಥದ್ದು ಕೂಡ ಒಳ್ಳೆಯ ಆರೋಗ್ಯಕ್ಕೆ ನಿಮಗೆ ಅನುಕೂಲ. ಅಂದರೆ ಶಾರೀರ ದಾಷ್ಟ್ಯತೆ ತುಂಬ ಚೆನ್ನಾಗಿ ಕೊಂಡು ಬರುತ್ತೆ. ಹೇಳ್ತಾರಲ್ಲ, ಯಾವುದೇ ರೀತಿಯ ಅನಾರೋಗ್ಯ ಬಂದರೂ ಕೂಡ ನಿಮ್ಮ ಶರೀರ ತುಂಬ ಸ್ಟ್ರಾಂಗ್ ಆಗಿದೆ, ಸ್ಟ್ರಾಂಗ್ ಇಮ್ಯುನಿಟಿ ಪವರ್ ತುಂಬ ಚೆನ್ನಾಗಿದೆ ಅಂತ ಆದರೆ ಅದನ್ನೆಲ್ಲ ಹೊಡೆದಾಗ ಬೇಗ ಹುಷಾರಾಗ್ಬಿಡ್ತೀರಾ, ನೀವು ಬೇಗ ಇದು ಮಾಡ್ಬಿಡ್ತೀರಾ ಅಂತ. ಸೊ ಅಥವಾ ಯಾವುದೇ ರೋಗ ರುಜಿನಗಳು ನಿಮಗೆ ತಡಿದಂಗೆ, ನಿಮಗೆ ಬರ್ದಂಗೆ, ನಿಮಗೆ ಒಂದು ಇಮ್ಯುನಿಟಿ ಪವರ್ ತುಂಬ ಚೆನ್ನಾಗಿ ಬಿಲ್ಡಪ್ ಆಗಬೇಕು ಅಂದರೆ ಜ್ಯೋತಿಷ್ಯ ರೀತಿಯ ಪರಿಹಾರಗಳು, ಬೇರೆ ಪರಿಹಾರಗಳು, ಆಹಾರ, ಔಷಧೋಪಚಾರವೆಲ್ಲ ನಾವು ಮಾಡ್ಕೊತೀವಿ. ಯಾವ ಸ್ತೋತ್ರ ಹೇಳಿದ್ರೆ ನಮಗೆ ಒಳ್ಳೆ ಇಮ್ಯುನಿಟಿ ಬರುತ್ತೆ, ಯಾವುದೋ ಒಂದು ಪವರ್ಫುಲ್ ಆದ ಮಂತ್ರ ಇತ್ಯಾದಿಗಳು ಹೇಳಂದರೆ ಶುಕ್ರನ ಆರಾಧನೆ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಮನೆ ಹತ್ತಿರದಲ್ಲಿ ಎಲ್ಲರೂ ಅಮ್ಮನವ್ರ ದೇವಸ್ಥಾನ ಇದ್ದರೆ ಶುಕ್ರವಾರ ಹೋಗಿ ಒಂದು ಕುಂಕುಮಾರ್ಚನೆ ಮಾಡಿಸಿ, ತುಂಬ ಒಳ್ಳೆಯದು ತುಲಾರಾಶಿಯವರಿಗೆ, ಆಯಿತಾ? ಇದರ ನೆಕ್ಸ್ಟು ಅಪಮೃತ್ಯು ಪೀಡಾ ಪರಿಹಾರ, ಅದೂ ಸಹ ನಿಮಗೆ ಇದರಲ್ಲೇ ಆಗ್ತದೆ. ಯಾಕಂದರೆ ತುಲಾರಾಶಿಯವರಿಗೆ ಅಷ್ಟಮಾಧಿಪತಿಯೂ ಸಹ ಶುಕ್ರನೇ ಆಗಿರ್ತಾನೆ. ರಾಶ್ಯಾಧಿಪತಿ ಅಷ್ಟಮಾಧಿಪತಿ ಶುಕ್ರನೇ ಆಗಿರೋದ್ರಿಂದ ದೀರ್ಘವಾದಂಥ ಆಯಸ್ಸು ನಿಮಗೆ ಬೇಕು ಅಂತಾದರೆ, ಒಳ್ಳೆ ಕಷ್ಟಮಷ್ಟಾದಂತಹ ಶರೀರ ಬೇಕು ಅಂತಾದರೆ ನನಗೆ ಹೇಳಿದಷ್ಟನ್ನು ಮಾಡಬೇಕು. ಸೊ ಈ 2 ದೇವತೆಗಳು ಯಾರು? ಒಂದು ಶುಕ್ರ, ಇನ್ನೊಂದು ಗುರು. ಈ 2 ಗ್ರಹಗಳು ನಿಮಗೆ ಅತ್ಯಂತ ಪವರ್ಫುಲ್ ಆಗಿರತಕ್ಕಂಥ, ಭಾಳ ನಿಮಗೆ ಶಕ್ತಿ, ನಿಮಗೆ ಒಂದು ಕಡೆ ರೋಗ ರುಜಿನಗಳನ್ನು ಪರಿಹಾರ ಮಾಡಿ, ಒಂದು ಕಡೆ ಅಪಮೃತ್ಯು ನೋಡಿ, ಉಗ್ರ ಮೃತ್ಯು, ವ್ಯಾಳ ಮೃತ್ಯು, ಧ್ರುವ ಮೃತ್ಯು, ಪೈಶಾಚ ಮೃತ್ಯು, ದುಷ್ಟ ಮೃತ್ಯು, ಅರಿಷ್ಟ ಮೃತ್ಯು, 7 ವಿಧದ ಮೃತ್ಯುಗಳಿದ್ದಾವೆ, ಅಪಮೃತ್ಯುಗಳು ಅಂತ 7 ವಿಧದ ಅಪಮೃತ್ಯುಗಳಿದ್ದಾವೆ. ಯಾವುದೇ ಮನುಷ್ಯನಿಗೆ ಆ ಅಪಮೃತ್ಯು ಪರಿಹಾರವಾಗಿ ದೀರ್ಘವಾದಂಥ ಆಯಸ್ಸು ಬೇಕು ಅಂತಂದಾಗ ಅದಕ್ಕೆ ತನ್ನಿಮಿತ್ತವಾದಂಥ ಪರಿಹಾರಾದಿಗಳನ್ನು ಮಾಡಿಕೊಳ್ಳಬೇಕು. ಅದರಲ್ಲಿ ತುಲಾರಾಶಿಯವರು ಶುಕ್ರನ ಆರಾಧನೆ ಮಾಡಬೇಕು. ಶುಕ್ರನ ಆರಾಧನೆ ಮಾಡಿದ್ರೆ ಆಯುಷ್ಯ ವೃದ್ಧಿ, ಶುಕ್ರನ ಆರಾಧನೆ ಮಾಡಿದ್ರೆ ಶಾರೀರಿಕವಾದ ಶಕ್ತಿ ವೃದ್ಧಿ ಆಗುತ್ತೆ ತುಲಾರಾಶಿಯವರಿಗೆ. ಇದರಲ್ಲಿ ಬಹಳ ಪವರ್ಫುಲ್ ಆದಂಥ ಒಂದು ವಸ್ತು ಇದೆ. ಆ ವಸ್ತು ಏನಪ್ಪಾ ಅಂತಂದರೆ ಸ್ಫಟಿಕ. ಸ್ಫಟಿಕವನ್ನು ತುಲಾರಾಶಿಯವರು ಎಷ್ಟು ಜಾಸ್ತಿ ಬಳಸಿದರೆ ಶರೀರದಲ್ಲಿ ಧಾರಣೆ ಇತ್ಯಾದಿಗಳು, ಅಷ್ಟು ಅದ್ಭುತವಾದಂತಹ ಶಕ್ತಿ ಅವರಿಗೆ ಸಿಗ್ತದೆ. ಏನು ತುಲಾರಾಶಿಯವರು ಈ ಸ್ಫಟಿಕವನ್ನು ಯಾವ ರೀತಿಯಲ್ಲಿ ಬಳಸಬಹುದು ಅನ್ನುವಂಥದ್ದನ್ನು ಒಂದು ವಿಶೇಷ ಪರಿಹಾರ, ಅದನ್ನು ಈಗ ಹೇಳ್ತೇನೆ.
ಅದರ ನಂತರ ಒಂದು ವಿಶೇಷವಾದ ಧನ್ವಂತರಿ ಮಂತ್ರವನ್ನು ಸಹ ಹೇಳಿರ್ತಾನೆ ಈ ವಿಡಿಯೋ ಎಂಡಲ್ಲಿ. ರೆಗ್ಯುಲರ್ ಆಗಿ ಕಂಟಿನ್ಯೂಸ್ ಆಗಿ ಆ ಧನ್ವಂತರಿ ಮಂತ್ರವನ್ನು ಪ್ರತಿದಿನ ಕೇಳಿಸ್ಕೊಳ್ಳಿ. ಖಂಡಿತವಾಗಿ ನಿಮಗೆ ಒಳ್ಳೆ ಆರೋಗ್ಯ ಧನ್ವಂತರಿ ಕೊಡ್ತಾನೆ. ಈಗ ವಿಶೇಷ ಪರಿಹಾರ ಏನಪ್ಪಾ ಅಂದರೆ ಮಾರ್ಚ್ 10ನೇ ತಾರೀಕು. ಅದೆಲ್ಲಿ ನಮ್ಮ ಈ ಯಾಗಶಾಲೆಯಲ್ಲ, ಅದು ಬಂದು ಉತ್ತರದಲ್ಲಿ, ಭಾರತದ ಉತ್ತರದಲ್ಲಿ. ಎಲ್ಲಿ? ನೇಪಾಳ ಪಶುಪತಿನಾಥನ ಸನ್ನಿಧಾನ. ನೇಪಾಳದ ಪಶುಪತಿನಾಥನ ಸನ್ನಿಧಾನದಲ್ಲಿ ಮಹಾಶಿವರಾತ್ರಿ, ಮಾರ್ಚ್ 8ನೇ ತಾರೀಕು ಮಹಾಶಿವರಾತ್ರಿ, ಮಾರ್ಚ್ 10ನೇ ತಾರೀಕು ಶಿವರಾತ್ರಿ ಅಮಾವಾಸ್ಯೆ ಅಂತ ಕರೀತಾರೆ. ಸೊ ಶಿವರಾತ್ರಿ ಅಮಾವಾಸ್ಯೆಯ ಪರ್ವಕಾಲ ಮಾರ್ಚ್ 10ನೇ ತಾರೀಕು ನೇಪಾಳದ ಪಶುಪತಿನಾಥನ ಸನ್ನಿಧಾನದಲ್ಲಿ ರುದ್ರಹೋಮ, ಅದರ ಜೊತೆಯಲ್ಲಿ ಮಹಾಮೃತ್ಯುಂಜಯ ಹೋಮ, ಅದರ ಜೊತೆಯಲ್ಲಿ ಆಯುಷ್ಯ ಹೋಮ. ಈ 3 ಹೋಮಗಳ ಕಾಂಬಿನೇಷನ್ ಅದ್ಭುತವಾದಂಥದ್ದು. ಉಗ್ರ ಮೃತ್ಯು, ವ್ಯಾಳ ಮೃತ್ಯು, ಧ್ರುವ ಮೃತ್ಯು, ಪೈಶಾಚ ಮೃತ್ಯು, ದುಷ್ಟ ಮೃತ್ಯು, ಅರಿಷ್ಟ ಮೃತ್ಯಾದಿ ಲಕ್ಷಣ 7 ವಿಧದ ಅಪಮೃತ್ಯುಗಳಿದೆ ಅಂತ. ಅದೆಲ್ಲ ಪರಿಹಾರವಾಗಿ ದೀರ್ಘವಾದಂಥ ಆಯಸ್ಸು ಮನುಷ್ಯ ಪಡಿಬೇಕು. ಬರೀ ಆಯಸ್ಸು ಪಡೆದ್ರೆ ಆಗಲಿಲ್ಲ, ಉತ್ತಮವಾದ ಸದೃಢ ಆರೋಗ್ಯವನ್ನು ಸಹ ಪಡಿಬೇಕು ಅಂದಾಗ ರುದ್ರನ ಆಯುಷ್ಯ ಹೋಮದ ಸಹಿತವಾಗಿ, ಮಹಾಮೃತ್ಯುಂಜಯ ಹೋಮ ಸಹಿತವಾಗಿ ರುದ್ರನ ಆರಾಧನೆ, ಈಶ್ವರನ ಆರಾಧನೆಯನ್ನು ಮಾಡಿದಾಗ ನಮಗೆ ಅದ್ಭುತವಾದಂತಹ ಮಾರ್ಕಂಡೇಯ ಮಹಾಭಾಗ, ಸಪ್ತಕಲ್ಪಾಂತರ ಜೀವನ, ಆಯುರಾರೋಗ್ಯಮೈಶ್ವರ್ಯಂ ದೇಹಿಮೇ ಮುನುಪಂಗವ ಅಂತ ಬರ್ತದೆ ಪ್ರಾರ್ಥನೆ. ಅದೇ ಥರ ಆ ಮಾರ್ಕಂಡೇಯ ಮಹರ್ಷಿಗಳ ಒಂದು ಅನುಗ್ರಹದಿಂದ ಏನು ಮಹಾಮೃತ್ಯುಂಜಯನ ಆರಾಧನೆಯನ್ನು ನಾವು ಮಾಡ್ತಾ ಇದ್ದೇವೆ, ಅದು ಎಲ್ಲ ಅಪಮೃತ್ಯು ಪೀಡೆಗಳನ್ನು ಪರಿಹಾರ ಮಾಡಿ ಉತ್ತಮವಾದ ದೇಹಾರೋಗ್ಯ, ಆಯುಷ್ಯ ಹೋಮದಿಂದ ಆಯುಷ್ಯ, ಮೃತ್ಯುಂಜಯ ಹೋಮದಿಂದ ದೇಹಾರೋಗ್ಯ, ರುದ್ರ ಹೋಮದಿಂದ ಅದು ಮಹಾಶಿವರಾತ್ರಿಯ ಪರ್ವಕಾಲ ಹಾಗೂ ಸನ್ನಿಧಾನ ಎಂಥದ್ದು ಪಶುಪತಿಯ ಸನ್ನಿಧಾನ. ಆದ್ದರಿಂದ ಅಂತಹ ಸನ್ನಿಧಾನದಲ್ಲಿ ರುದ್ರಹೋಮ ಅನ್ನುವಂಥದ್ದು ಪಾಪಗಳ ಪ್ರಾಯಶ್ಚಿತ್ತ, ಮಹಾಪ್ರಾಯಶ್ಚಿತ್ತ. ಏನಾದ್ರು ಮಾಡಬೇಕು ಅಂದರೆ ರುದ್ರಹೋಮ ಮಾಡ್ತಾರೆ, ಆಯ್ತಲ್ವ? ಆದ್ದರಿಂದ ಅಂತಹ, ಯಾಕೆಂದರೆ ರೋಗ ಬಾಧೆಗಳು ಬರೋದೇ ನಾವೇನೋ ಮಾಡಿದಂತಹ ಪಾಪಗಳಿಂದಾಗಿ, ಅದರ ಫಲಶ್ರುತಿಯಾಗಿ ಬರುವಂಥದ್ದು ರೋಗ ಬಾಧೆಗಳು. ಅವಶ್ಯಂ ಅನುಭೋಕ್ತವ್ಯಂ ಅಂತ, ಅವಶ್ಯವಾಗಿ ಅನುಭವಿಸ್ಬೇಕು ಅಂತ. ಸೊ ಅದರಿಂದಾಗಿ ನಾವು ರುದ್ರನಲ್ಲಿ ಹೋಗಿ ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡಾಗ ಇದೆಲ್ಲ ಪರಿಹಾರವಾಗ್ತದೆ. ರೋಗ ಬಾಧೆಗಳು, ಮೃತ್ಯುಂಜಯ ಎಲ್ಲ ಸಮಸ್ಯೆಗಳು ಪರಿಹಾರವಾಗಲಿ ಅಂತ. ಸೊ ಆದ್ದರಿಂದ ಇಂಥ ಒಂದು ಅದ್ಭುತವಾದಂಥ ಪರಿಹಾರವನ್ನು ನಾವು ಮಾರ್ಚ್ 10ನೇ ತಾರೀಕು ಮಾಡ್ತಾ ಇದ್ದೇವೆ. ಹಾಗೂ ಪ್ರತಿಯೊಬ್ಬರಿಗೂ ಸಹ ನೇಪಾಳ ಪಶುಪತಿನಾಥನ ಸನ್ನಿಧಾನದಲ್ಲಿ ರುದ್ರಹೋಮವನ್ನು ಮಾಡಿ, ಮಹಾಮೃತ್ಯುಂಜಯ ಹೋಮವನ್ನು ಮಾಡಿ, ಹಾಗೂ ಆಯುಷ್ಯ ಹೋಮವನ್ನು ಮಾಡಿ, ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡಿ, ಅದರ ಜೊತೆಗೆ ಗುರುಶಾಂತಿ ಶನಿಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮವನ್ನು ಮಾಡಿ, ಈ ವಿಶೇಷವಾದ ಸ್ಫಟಿಕವನ್ನು ಪ್ರತಿಯೊಬ್ಬರಿಗೂ ಕೊಡ್ತಾ ಇದ್ದೇವೆ. ಇದು ಸ್ಫಟಿಕ ಬಾಣಲಿಂಗ. ಇದು ಸ್ಫಟಿಕ ಬಾಣಲಿಂಗ. ಈ ಸ್ಫಟಿಕ ಬಾಣಲಿಂಗವನ್ನು ನೀವು ದೇವ್ರ ಮೇಲೆ ಇಟ್ಕೊಂಡು, ನಾವು ಯಾಕೆಂದರೆ ಎನರ್ಜೈಸ್ ಮಾಡಿ ತಂದಿರ್ತೀವಲ್ಲ, ಸೊ ಅದರಿಂದ ನೀವು ನಿಮ್ಮ ದೇವ್ರ ಮೇಲೆ ಇಟ್ಕೊಂಡು ಪೂಜೆ ಮಾಡಬಹುದು. ಇಲ್ಲ ಇದಕ್ಕೊಂದು ಹುಕ್ ಹಾಕಿದ್ದೇವೆ, ನೀವು ಕುತ್ತಿಗೆಯಲ್ಲಿ ಧಾರಣೆ ಮಾಡ್ಕೊಳ್ಬೋದು. ಒಂದು ಕಪ್ಪು ದಾರದಲ್ಲೋ ಕೆಂಪು ದಾರದಲ್ಲೋ ಈ ಸ್ಫಟಿಕ ಬಾಣಲಿಂಗವನ್ನು ಕುತ್ತಿಗೆಯಲ್ಲಿ ಧಾರಣೆ ಮಾಡಿಕೊಂಡಾಗ ಖಂಡಿತವಾಗಿ ಉತ್ತಮ ಆರೋಗ್ಯ ಪ್ರಾಪ್ತಿಗಾಗಿ, ಯಾಕೆಂದರೆ ನಾವು ಏನು ಬೇಕೋ ಇದಕ್ಕೋಸ್ಕರ ಎಲ್ಲ ಏನಲ್ಲಿ ಪ್ರಾರ್ಥನೆ ಹೋಮ ಪೂಜೆ ಎಲ್ಲ ಆಗಿರುತ್ತಲ್ಲ, ಸೊ ಅದರಿಂದ ಈ ಪ್ರಸಾದ ಸ್ವರೂಪವಾದ ಈ ಸ್ಫಟಿಕ ಬಾಣಲಿಂಗವನ್ನು ನೀವು ಧಾರಣೆ ಮಾಡಿಕೊಳ್ತಕ್ಕಂಥದ್ದು ಅತಿ ಉತ್ತಮವಾಗಿರ್ತದೆ. ಆದ್ದರಿಂದ ಸಂಕಲ್ಪ ಸೇವೆಗೆ ಹೆಸರು ಕೊಡಿ. ಸ್ಕ್ರೀನ್ ಮೇಲೆ ಇರ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸವನ್ನು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರ್ತಕ್ಕಂಥ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಪಶುಪತಿನಾಥ ನೇಪಾಳದಲ್ಲಿ ಮಹಾಶಿವರಾತ್ರಿಯ ಅಮಾವಾಸ್ಯೆ 10ನೇ ತಾರೀಕು ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಎಲ್ಲ ಹೋಮಗಳು ನೀವು ಅಲ್ಲಿಂದಲೇ ಲೈವ್ ನೋಡ್ತೀರಾ, ಅಲ್ಲೇ ಲೈವ್ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಎಲ್ಲ ನಿಮ್ಮ ಊರಲ್ಲಿ ಇಲ್ಲಿಯೇ ಕೂತ್ಕೊಂಡು ನೀವು ನೇಪಾಳದಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗೋದು ನೋಡ್ಬೋದು. ಹಾಗೂ ಎಲ್ಲ ಹೋಮಗಳ ಭಸ್ಮ, ಆಮೇಲೆ ಕುಂಕುಮಾರ್ಚನೆ ಮಾಡೋದು, ಕುಂಕುಮ ಪ್ರಸಾದ, ಹಾಗೂ ಈ ಸ್ಫಟಿಕ ಬಾಣಲಿಂಗ ನಿಮಗೆ ಧಾರಣೆ ಮಾಡ್ಕೊಳ್ಳೋಕೆ ಅಥವಾ ದೇವ್ರ ಮೇಲೆ ಇಟ್ಕೊಂಡು ಪೂಜೆ ಮಾಡಲಿಕ್ಕೆ ಇದನ್ನು ಪ್ರತಿಯೊಬ್ಬರಿಗೂ ಸಹ ಕೊಡ್ತಾ ಇದ್ದೇವೆ. ಯಾಕೆಂದರೆ ಸ್ಫಟಿಕ ನಿಮ್ಮ ಶರೀರದಲ್ಲಿರುವ ಎಲ್ಲ ರೀತಿಯ ನೆಗೆಟಿವಿಟೀಸ್ನ ತೆಗೆದು ನಿಮಗೆ ಉತ್ತಮವಾದ ಆರೋಗ್ಯ ಕೊಡಲಿಕ್ಕೆ ಸಹಾಯಕಾರಿ ಅಂತ ಹೇಳ್ತಾರೆ. ಆದ್ದರಿಂದ ಈ ಸ್ಫಟಿಕ ಬಾಣಲಿಂಗವನ್ನು ಪ್ರತಿಯೊಬ್ಬರಿಗೂ ಸಹ ಕೊಡ್ತಾ ಇದ್ದೇವೆ. ಖಂಡಿತವಾಗಿ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಸ್ಕ್ರೀನ್ ಮೇಲೆ ಇರ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸವನ್ನು ವಾಟ್ಸಪ್ ಮಾಡ್ಕೊಳ್ಳಿ. ಬನ್ನಿ ಇವಾಗ ಆ ವಿಶೇಷವಾದ ಧನ್ವಂತರಿ ಮಂತ್ರವನ್ನು ಕೇಳಿಸ್ಕೊಳ್ಳೋಣ. ಪ್ರತಿನಿತ್ಯ ನೀವೆಲ್ಲರೂ ಸಹ ಕೇಳಿಸ್ಕೊಳ್ಳಿ. ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಬರೀ ಧನ್ವಂತರಿ ಮಂತ್ರದ್ದೇ ಲಿಂಕು ಸಹ ಹಾಕಿರ್ತೇನೆ, ಅದನ್ನು ಸಹ ಕೇಳಿಸ್ಕೊಳ್ಳಿ. ಹೆಚ್ಚು ಖಂಡಿತವಾಗಿ ಒಳ್ಳೆಯದಾಗಲಿ. ಮುಂದಿನದಲ್ಲಿ ಮತ್ತೆ ಪುನಃ ಸಿಗ್ತಾನೆ. ಲೋಕಾ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಓಂ ನಮೋ ಭಗವತೆ ಧನ್ವಂತರಯೇ ಅಮೃತ ಕಲಶಹಸ್ತಾಯ
सर्वामयविनाशनाय त्रैलोक्यनाथाय श्रीमहाविष्णवे स्वाहा। ॐ नमो भगवते धन्वन्तरये अमृतकलशहस्ताय सर्वामयविनाशनाय त्रैलोक्यनाथाय श्रीमहाविष्णवे स्वाहा। ॐ नमो भगवते धन्वन्तरये अमृतकलशहस्ताय सर्वामयविनाशनाय त्रैलोक्यनाथाय श्रीमहाविष्णवे स्वाहा। ॐ नमो भगवते धन्वन्तरये अमृतकलशहस्ताय सर्वामयविनाशनाय त्रैलोक्यनाथाय श्रीमहाविष्णवे स्वाहा। ॐ नमो भगवते धन्वन्तरये अमृतकलशहस्ताय सर्वामयविनाशनाय त्रैलोक्यनाथाय श्रीमहाविष्णवे स्वाहा। ॐ नमो भगवते धन्वन्तरये अमृतकलशहस्ताय सर्वामयविनाशनाय त्रैलोक्यनाथाय श्रीमहाविष्णवे स्वाहा। ॐ नमो भगवते धन्वन्तरये अमृतकलशहस्ताय सर्वामयविनाशनाय त्रैलोक्यनाथाय श्रीमहाविष्णवे स्वाहा। ॐ नमो भगवते धन्वन्तरये अमृतकलशहस्ताय सर्वामयविनाशनाय त्रैलोक्यनाथाय श्रीमहाविष्णवे स्वाहा। ॐ नमो भगवते धन्वन्तरये अमृतकलशहस्ताय सर्वामयविनाशनाय त्रैलोक्यनाथाय श्रीमहाविष्णवे स्वाहा। ॐ नमो भगवते धन्वन्तरये अमृतकलशहस्ताय सर्वामयविनाशनाय त्रैलोक्यनाथाय श्रीमहाविष्णवे स्वाहा। ॐ नमो भगवते धन्वन्तरये अमृतकलशहस्ताय सर्वामयविनाशनाय त्रैलोक्यनाथाय श्रीमहाविष्णवे स्वाहा। ॐ नमो भगवते धन्वन्तरये अमृतकलशहस्ताय सर्वामयविनाशनाय त्रैलोक्यनाथाय श्रीमहाविष्णवे स्वाहा।